ಎಲ್ರಿಗೂ ಗೊತ್ತಿರೋ ಹಾಗೆ ಜಾತ್ರೆ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಎಲ್ಲರ ಗಮನ ಸೆಳೆದಿತ್ತು. ತರುವಾಯ ಮೊಟ್ಟ ಮೊದಲ ಫುಲ್ ಫ್ಲೆಜ್ ಸಿನಿಮಾ ಅಂತ ಹೇಳಿದ್ರೆ ಇದೀಗ ಬಂದ ಸುದ್ದಿ, ನಂತರ ಇದೀಗ ಬರ್ತಿರೋ ಸುದ್ದಿ ಯಾವ ಮೋಹನ ಮುರಳಿ ಕರೆಯಿತು ಅನ್ನಲ್ಲಿ ಅವ್ರು ಮೇನ್ ಲೀಡ್ ಆಗಿ ಆ್ಯಕ್ಟ್ ಮಾಡಿರೋದು. ವಾಟ್ ಯು ಸೇ ಸರ್ ಮಾಧವ? ಸರ್ ಎಲ್ರಿಗೂ ನಮಸ್ತೆ. ಪ್ರೆಸ್ ಮೀಟ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು, ಸಾರಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಸಿನಿಮಾ ತುಂಬ ಭಾವನೆಗಳು ತುಂಬಿದ ಸಿನಿಮಾ ಸರ್. ನಮ್ಮ ಟೈಟ್ಲ್ ಏನಿದೆಯೋ ಅದೆಷ್ಟು ಭಾವನೆ ಅದೆಷ್ಟು ಫೀಲ್ ಕೊಡುತ್ತೋ ಆ ಥರದ ಜರ್ನಿ ನಮ್ಮ ಸಿನಿಮಾ ಸರ್. ನಾನು ಒಂದು ಹ್ಯಾಂಡಿಕ್ಯಾಪ್ ಮಗು, ಅವಳಿಗೆ ತಂದೆಯಾಗಿ ಅವಳನ್ನ ಹೆಂಗೆ ನಾನು ನೋಡ್ಕೊತೀನಿ, ಅವಳಿಗೆ ಯಾವತ್ತೂ ಏನು ಕೊರತೆ ಬರದೇ ಇರೋ ಥರ ಫೀಲ್ ಆಗದೇ ಇರೋ ಥರ ನೋಡ್ಕೊಳ್ಳೋಂಥ ಅವ್ರ ಜವಾಬ್ದಾರಿಯುತ ತಂದೆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಸರ್. ಇಲ್ಲ ಸರ್, ಇದೀಗ ಒಂದು ಸುದ್ದಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಅದಾದಮೇಲೆ ನಾನು ಫಸ್ಟು ಜಾತ್ರೆ ಅಂತ ಶಾರ್ಟ್ ಮೂವಿ ಮಾಡಿದೆ. ನಂದಿದು 2ನೇ ಸಿನಿಮಾ ಆರ್ಟಿಸ್ಟಾಗಿ. ಥ್ಯಾಂಕ್ ಯು ಸರ್. ಈಗಷ್ಟೇ ನಮ್ಮ ಹೀರೋಯಿನ್ ಆಗಮಿಸಿದ್ದಾರೆ, ಸ್ವಪ್ನ ಶೆಟ್ಟಿಗಾರ್ ಅವ್ರಿಗೆ ಸ್ವಾಗತಿಸ್ತಾ ವೇದಿಕೆಗೆ. ಎಲ್ರಿಗೂ ಗೊತ್ತಿರೋ ಹಾಗೆ ಜಾತ್ರೆ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಎಲ್ಲರ ಗಮನ ಸೆಳೆದಿತ್ತು. ತರುವಾಯ ಮೊಟ್ಟ ಮೊದಲ ಫುಲ್ ಫ್ಲೆಜ್ ಸಿನಿಮಾ ಅಂತ ಹೇಳಿದ್ರೆ ಇದೀಗ ಬಂದ ಸುದ್ದಿ, ನಂತರ ಇದೀಗ ಬರ್ತಿರೋ ಸುದ್ದಿ ಯಾವ ಮೋಹನ ಮುರಳಿ ಕರೆಯಿತು ಅನ್ನಲ್ಲಿ ಅವ್ರು ಮೇನ್ ಲೀಡ್ ಆಗಿ ಆ್ಯಕ್ಟ್ ಮಾಡಿರೋದು. ವಾಟ್ ಯು ಸೇ ಸರ್ ಮಾಧವ? ಸರ್ ಎಲ್ರಿಗೂ ನಮಸ್ತೆ. ಪ್ರೆಸ್ ಮೀಟ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು, ಸಾರಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಸಿನಿಮಾ ತುಂಬ ಭಾವನೆಗಳು ತುಂಬಿದ ಸಿನಿಮಾ ಸರ್. ನಮ್ಮ ಟೈಟ್ಲ್ ಏನಿದೆಯೋ ಅದೆಷ್ಟು ಭಾವನೆ ಅದೆಷ್ಟು ಫೀಲ್ ಕೊಡುತ್ತೋ ಆ ಥರದ ಜರ್ನಿ ನಮ್ಮ ಸಿನಿಮಾ ಸರ್. ನಾನು ಒಂದು ಹ್ಯಾಂಡಿಕ್ಯಾಪ್ ಮಗು, ಅವಳಿಗೆ ತಂದೆಯಾಗಿ ಅವಳನ್ನ ಹೆಂಗೆ ನಾನು ನೋಡ್ಕೊತೀನಿ, ಅವಳಿಗೆ ಯಾವತ್ತೂ ಏನು ಕೊರತೆ ಬರದೇ ಇರೋ ಥರ ಫೀಲ್ ಆಗದೇ ಇರೋ ಥರ ನೋಡ್ಕೊಳ್ಳೋಂಥ ಅವ್ರ ಜವಾಬ್ದಾರಿಯುತ ತಂದೆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಸರ್. ಇಲ್ಲ ಸರ್, ಇದೀಗ ಒಂದು ಸುದ್ದಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಅದಾದಮೇಲೆ ನಾನು ಫಸ್ಟು ಜಾತ್ರೆ ಅಂತ ಶಾರ್ಟ್ ಮೂವಿ ಮಾಡಿದೆ. ನಂದಿದು 2ನೇ ಸಿನಿಮಾ ಆರ್ಟಿಸ್ಟಾಗಿ. ಥ್ಯಾಂಕ್ ಯು ಸರ್. ಈಗಷ್ಟೇ ನಮ್ಮ ಹೀರೋಯಿನ್ ಆಗಮಿಸಿದ್ದಾರೆ, ಸ್ವಪ್ನ ಶೆಟ್ಟಿಗಾರ್ ಅವ್ರಿಗೆ ಸ್ವಾಗತಿಸ್ತಾ ವೇದಿಕೆಗೆ. ಆರಂಭ ಮಾಡಿರುವಂಥದ್ದು ಪ್ರಕೃತಿ ಬಗ್ಗೆ ಕೂಡ ತುಂಬ ಪ್ರೌಡ್ ಫೀಲ್ ಆಗತ್ತೆ. ಅಪ್ಪನಂತೆ ಮಗಳು, ಅಪ್ಪ ಒಂದು ಇಂಟರ್ನ್ಯಾಷನಲ್ ಮೆಡಲ್ ಪಡ್ಕೊಂಡಿದ್ದಾರೆ. ಇಷ್ಟು ಕಿರಿಯ ವಯಸ್ಸಿಗೆ ಈ ಹೆಣ್ಮಗು 2 ಇಂಟರ್ನ್ಯಾಷನಲ್ ಮೆಡಲ್ ಅನ್ನ ಪಡ್ಕೊಂಡಿದ್ದಾಳೆ ಕಿಕ್ ಬಾಕ್ಸಿಂಗ್ ಅಲ್ಲಿ. ಒಂದು ಅಭಿಮಾನದ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಓವರ್ ಟು ಪ್ರಕೃತಿ, ಏನು ಹೇಳ್ತೀರಾ? ಈ ಮೂವಿಯಲ್ಲಿ ನಾನು ಒಂದು ಸಣ್ಣ ಹ್ಯಾಂಡಿಕ್ಯಾಪ್ ಗರ್ಲ್ ಆಗಿದ್ದೆ. ಮತ್ತು ಒಂದ್ಸಲಿ ಒಂದು ನಾಯಿ ಬಂದಿತ್ತು. ನಾಯಿ ಬಂದಮೇಲೆ ನಾನು ಹೆಂಗೆ ಚೇಂಜ್ ಆಗಿದ್ದೆ ಅನ್ನೋ ಒಂದು ಈ ಮೂವಿ ಇದೆ. ಏನು ಓದ್ತಿದ್ದೀರಾ? 7th ಸ್ಟ್ಯಾಂಡರ್ಡ್ ಇತ್ತು. ಇಲ್ಲ, ನನಗೂ ಆಸೆ ಇತ್ತು. ನಮ್ಮ ಅಪ್ಪನೂ ಹೇಳಿದ್ರು ಮಾಡು ಅಂತ. ನನಗೂ ಖುಷಿ ಇತ್ತು, ನಂಗೆ ಚಾನ್ಸ್ ಸಿಕ್ಕಿತ್ತು ಅಂತ. ಮಾಡಿದ್ದೀನಿ. ನಾನು ಕಿಕ್ ಬಾಕ್ಸಿಂಗ್ ಲಾಕ್ಡೌನ್ ಆದಮೇಲೆ ಸ್ವಲ್ಪ ಬಿಟ್ಟಿದ್ದೆ, ಬಟ್ ಮೂವಿನೂ ನಾನು ಸ್ಟಾರ್ಟ್ ಮಾಡಿದ್ದೆ ಈಗ. ಸೊ ನಾನು ಮೂವಿ ಮೇಲೆ ಮೋರ್ ಫೋಕಸ್ ಮಾಡಿದ್ದೆ. ಒಂದು ನೇಪಾಳಲ್ಲಿ ಮಾಡಿದ್ದೆ, ಇನ್ನೊಂದು ಏಷ್ಯನ್ ವರ್ಲ್ಡ್ BJJಯಲ್ಲಿ. ಆ್ಯಕ್ಚುಲಿ ಸಿನಿಮಾನಲ್ಲಿ ಕೂಡ ಪ್ರಯಾಣ ಮುಂದುವರಿಲಿ, ಆದರೆ ನಮ್ಮೆಲ್ಲರ ಹಾರೈಕೆ ಅಂದರೆ ಕಿಕ್ ಬಾಕ್ಸಿಂಗ್ನಲ್ಲಿ ಕನ್ನಡದಿಂದ ಸ್ವಲ್ಪ ಕಮ್ಮಿ ಜನ ಇರೋದು. ಸೊ ಬೀಯಿಂಗ್ ಅ ಫಾದರ್ ಆ್ಯಂಡ್ ಯು ಆರ್ ಇನ್ ದ ಸೇಮ್ ಫೀಲ್ಡ್, ಐ ಫೀಲ್ ಸೊ ದಯಮಾಡಿ ಗೇಮ್ಸಲ್ಲೂ ಮುಂದುವರಿಸಿ, ಸಿನಿಮಾ ಪ್ರಯಾಣನೂ ಮುಂದುವರಿಲಿ, ವಿದ್ಯೆನೂ ತುಂಬ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ. ಎನಿ ಮೋರ್ ಕ್ವೆಶನ್ಸ್? ಆ್ಯಕ್ಚುಲಿ ನಾನು ತುಂಬ ದೂರದಿಂದ ಬರ್ತಾ ಇದ್ದೆ. ಇಲ್ಲ, ಆ್ಯಕ್ಚುಲಿ ಬೇರೆ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದು ಅಲ್ಲಿಂದ ಬರುವಾಗ ಲೇಟ್ ಆಯಿತು. ಹೌದು, ಆ್ಯಕ್ಚುಲಿ ಅದು ಕ್ಯಾಬ್ ಅವ್ರಿಗೆ ಹೇಳಿದ್ರೆ ಅವ್ರು ಬೇಗ ಬರಲಿಲ್ಲ. ಇಲ್ಲ ಸರ್, ನಾನು ಆ್ಯಕ್ಚುಲಿ ಬೇಗ ಬಿಟ್ಟೆ, ಸ್ವಲ್ಪ ಲೇಟ್ ಆಯ್ತು, ಸಾರಿ, ಕ್ಷಮೆ ಇರಲಿ ಸರ್. ಇದೇ ಫಸ್ಟ್ ಟೈಮ್ ಸರ್ ಲೇಟ್ ಆಗಿತ್ತು. ಹೌದಾ, ಸಾರಿ ಕೇಳಿದೆ. ಇಲ್ಲ ಆ್ಯಕ್ಚುಲಿ ಸಾರಿ ಕೇಳಿದೆ ಈಗ.
ಸರ್ ಯಾರಿಲ್ಲ ಅಂದ್ರು ನಾನು 100% ಇದ್ದೀನಿ ಸರ್ ಇದುವರೆಗೂ. ಇವತ್ತೇ ಫಸ್ಟ್ ಲೇಟ್ ಆಗಿದೆ ಆ್ಯಕ್ಚುಲಿ. ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ, ಇವಾಗಷ್ಟೇ ನಾನೇ ಲೇಟು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ನನ್ನದು ಬಂದು ನನ್ನ ಒಂದು ಹ್ಯಾಂಡಿಕ್ಯಾಪ್ ಮಗುವಿನ ಒಂದು ತಾಯಿ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇದೇ 27ಕ್ಕೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಆಶೀರ್ವಾದ ನಮಗಿರ್ಬೇಕು. ಆ್ಯಕ್ಚುಲಿ ಮೀಡಿಯಾದವ್ರು ನೀವಿದ್ರೇ ನಮಗೆ ಬೇರೆ ಕಡೆ ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸರಿ ಸಾರಿ. ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಕ್ಚುಲಿ. ನಾನಿದು ಫಸ್ಟ್ ಟೈಮ್ ನಾನು ಒಂದು ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಬೇರೆ ಇದರಲ್ಲೆಲ್ಲ ನೆಗೆಟಿವ್ಸ್ ನೋಡಿರ್ತೀರ ನೀವು, ಬೇರೆ ಕ್ಲಾಂತ್ ಆಗಿರ್ಬೋದು 1990s ಎಲ್ಲ. ಸೊ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇದು ನಂದು ಆ್ಯಕ್ಚುಲಿ ಡೆಬ್ಯೂ ಹೇಳಬೇಕು ಅಂದರೆ ಅದು ರಿಲೀಸ್ ಆಯಿತು ಸ್ವಲ್ಪ. ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿದೆ. ಒಂದು ನನ್ನ ಡ್ಯೂಪ್ಲಿಕೇಟ್ ಡಾಟರ್ ಇದ್ದಾರೆ ಇಲ್ಲೇ, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮಗೇನು ಶೂಟ್ ಆರಾಮಾಗಿ ಜಾಲಿ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು ಅಷ್ಟೇ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ಕಳಕಳಿಯ ಮನವಿ. ಡಿಫ್ರೆಂಟ್ ಜಾನರ್ ಸಿನಿಮಾ ಬೇಕು ಅಂತ ನಮ್ಮೆಲ್ಲರ ಮನಸ್ಸು ಹಪಹಪ್ಸತ್ತೆ. ಆದರೆ ಒಂದು ಭಾವನಾತ್ಮಕವಾದಂಥ ಸೆಲೆ ಇರುವಂಥ ಸಿನಿಮಾ ಬಂದಾಗ ಬಹಳಷ್ಟು ಜನರಿಗೆ ತಲುಪಿದ್ರೆ ಖಂಡಿತ ಕನ್ನಡಿಗರು ಉತ್ತಮ ಕಥೆಯುಳ್ಳಂಥ ಉತ್ತಮ ಸಿನಿಮಾಗಳ ಕೈ ಹಿಡಿತಾರೆ. ನೀವು ಎಲ್ಲ ಕನ್ನಡಿಗರ ಮನಗಳನ್ನು ತಲುಪಿಸುವಂಥ ಕೆಲಸ ನಮ್ಮ ಸಿನಿಮಾ ಪರವಾಗಿ ರೂವಾರಿಗಳಾಗಿ ದಯವಿಟ್ಟು ನಮ್ಮ ಜೊತೆ ನಿಲ್ಲಬೇಕಾಗಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು ಸುಧೀಂದ್ರ ವೆಂಕಟೇಶ್ ಅವರಿಗೆ, ರಾಘವೇಂದ್ರ. ಸೊ ನಾವೆಲ್ಲ ಪೆಟ್ ಪೇರೆಂಟ್ಸ್ ಅಂತ ಇವಾಗ ತುಂಬ ಫೇಮಸ್ ಇದೆ. ಸೊ ತುಂಬ ಮನುಷ್ಯರನ್ನು ನಂಬೋದು ಕಷ್ಟ ಈ ಕಾಲದಲ್ಲಿ. ಆದರೆ ಪ್ರಾಣಿಗಳು ನಮಗೆ ಎಷ್ಟು ನಮಗೋಸ್ಕರ ಜೀವ ಬಿಡುತ್ತೆ. ಈಗ ನೋಡ್ತಾ ಇದ್ದೀವಿ ನಾವು, ಎಷ್ಟು ಅದರ ಕೇರ್ ಟೇಕರ್ ಹಿಂದೆ ಮುಂದೆ ಒದ್ದಾಡ್ತಿದೆ. ಸಪ್ರೇಟಾಗಿ ಕೂಡ್ಸಿದ್ರೆ ಅದು ಒದ್ದಾಟ ಕಾಣುತ್ತೆ. ಅಷ್ಟು ಲವ್, ಅನ್ಕಂಡೀಷ್ನಲ್ ಲವ್ವನ್ನು ನಾವು ಕಾಣ್ಬೋದು ಪ್ರಾಣಿಗಳಲ್ಲಿ ಮಾತ್ರ ಎಂದೆನ್ನುತ್ತಾ ಈಗ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಅಂತಹ ಅನ್ಕಂಡೀಷ್ನಲ್ ಲವರನ್ನ ನಾನು ಸ್ಟೇಜಿಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ದಟ್ಸ್ ನನ್ ಅದರ್ ದನ್ ನಮ್ಮ ಪ್ರೀತಿಯ, ನಮ್ಮ ಸಿನಿಮಾನಲ್ಲಿ ಆಕ್ಟ್ ಕೂಡ ಮಾಡಿರುವಂತ ಕ್ಯೂಟ್ ರಾಣಾ ಸ್ಟೇಜಿಗೆ ಬರ್ಲಿದ್ದಾರೆ. ಅವ್ರ ಜೊತೆಗೆ ಹೋಲ್ ನಮ್ಮ ಟೀಮ್ ಸ್ಟೇಜಿಗೆ ಬರಬೇಕು. ಮೊದಲಿಗೆ ಶರಣಪ್ಪ ಗೌರಮ್ಮ ಅವರು, ನಮ್ಮ ಪ್ರೊಡ್ಯೂಸರ್, ಸ್ಟೇಜ್ ಮೇಲೆ ಬರಬೇಕು. ಅಲಾಂಗ್ ವಿತ್ ನಮ್ಮ ಡೈರೆಕ್ಟರ್ ವಿಶ್ವಾಸ್ ಕೃಷ್ಣ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಮಾಧವ ಅವರು ಕೂಡ ಮೇನ್ ಲೀಡ್ ನಲ್ಲಿ ಆಕ್ಟ್ ಮಾಡಿರೋರು. ಈ ಕಥೆಯ ಸುತ್ತ ಬಹಳಷ್ಟು ಒಂದು ಪ್ರಮುಖ ಆಕರ್ಷಣೆ ಅಂದರೆ ಪ್ರಕೃತಿ. ಕುಮಾರಿ ಪ್ರಕೃತಿ ನಮ್ಮ ಹೀರೋಯಿನ್ ಸ್ವಪ್ನ ಇನ್ ಕೆಲವೇ ಕ್ಷಣಗಳಲ್ಲಿ ಜೊತೆಯಾಗಲಿದ್ದಾರೆ. ಪ್ರಕೃತಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಯಾವ ಮೋಹನ ಮುರುಳಿ ಕರೆಯಿತು. ಈ ಸಿನಿಮಾದ ಟ್ರೇಲರ್ ಲಾಂಚ್ ಅನ್ನ ಮೌಸ್ ಪ್ರೆಸ್ ಮಾಡೋ ಮೂಲಕ ಲಾಂಚ್ ಮಾಡಲಿದೆ ನಮ್ಮ ಪ್ರೀತಿಯ ರಾಣಾ. ಕಾಮ್ ಡೌನ್ ರಾಣಾ, ಸೋ ಕ್ಯೂಟ್. ಎಸ್ ರಜನಿ ಮೌಸ್. ಎಸ್ ಎಸ್ ರಿಮೋಟ್ ಪ್ರೆಸ್ ಮಾಡೋ ಮೂಲಕ ಎಸ್ ದಿಗ್ಗಜರ ಜೊತೆಗೆ ನಿರ್ದೇಶಕರ ಜೊತೆಗೆ ಸುಮಾರು 15-16 ಸಿನಿಮಾಗಳಿಗೆ ವರ್ಕ್ ಮಾಡಿ ಈಗ ಅವ್ರದೇ ಫುಲ್ ಫ್ಲೆಜ್ಡ್ ಅವರೇ ಕ್ಯಾಪ್ಟನ್ ಆಗಿದ್ದಾರೆ. ಸಿನಿಮಾಗೆ ಡೈರೆಕ್ಟರ್ ಹ್ಯಾಟ್ ಹಾಕೊಂಡಿದ್ದಾರೆ. ವಾಟ್ ಯು ಸೇ ವಿಶ್ವಾಸ್? ಯಾಕೆ ಬರಬೇಕು ಪ್ರೇಕ್ಷಕ 27ನೇ ಮಾರ್ಚ್ ಸಿನಿಮಾ ಥಿಯೇಟರ್ಗೆ? ಏನಿದೆ ಸಿನಿಮಾಲಿ?
ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರು ಬಂದಿರೋದಕ್ಕೆ. ಡೇ ಒನ್ನಿಂದನೂ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಸಿನಿಮಾ ಟೀಸರ್ ಲಾಂಚಿಂದನೂ. ಆ್ಯಂಡ್ ಪರ್ಸ್ನಲಾಗಿ ನನ್ನ ಕೆಲವು ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಯಾವ ಮೋಹನ ಮುರಳಿ ಕರೆಯಿತು ನನ್ನ ಮೊದಲನೇ ಚಿತ್ರ. ಸೊ ಮೇಡಮ್ ಹೇಳಿದಾಗೆ ಏನಕ್ಕೆ ಬರಬೇಕು ಅಂದರೆ, ಅಫ್ಕೋರ್ಸ್ ದೆರ್ ಇಸ್ ಅ ಬ್ಯೂಟಿಫುಲ್ ಎಮೋಷನ್ ಬಿಟ್ವೀನ್ ಅ ಡಾಗ್ ಆ್ಯಂಡ್ ಅ ಗರ್ಲ್ ಆ್ಯಂಡ್ ಅ ಫ್ಯಾಮಿಲಿ. ಸೊ ಯಾರೆಲ್ಲ ಪೆಟ್ ಲವರ್ಸು, ಎಮೋಷ್ನಲ್ ಜಾನರ್ ಅಥವಾ ಒಂದು ಡ್ರಾಮಾ ಜಾನರ್, ಸಸ್ಪೆನ್ಸ್ ಜಾನರ್ನ ಎಂಜಾಯ್ ಮಾಡೋಂಥ ಆಡಿಯನ್ಸ್ಗೆ ಅವರು ಎಕ್ಸ್ಪೆಕ್ಟ್ ಮಾಡೋಂಥ ಎಲ್ಲ ಎಮೋಷನ್ಸು, ಫ್ಯಾಮಿಲಿ ವ್ಯಾಲ್ಯೂಸು, ಐ ಮೀನ್ ಡಾಗ್ ಮೇನ್ಲಿ ಪೆಟ್ ಲವರ್ಸ್ಗೆ ಹೇಳ್ತಾ ಇರೋದು. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಸಿನಿಮಾನಲ್ಲಿದೆ. ಸರ್ ಇದು ಆ್ಯಕ್ಚುಲಿ ಒಬ್ಬರು ಡಾಕ್ಟ್ರು, ಆ್ಯಕ್ಚುಲಿ ಅವ್ರ ಮಗಳು ಪ್ಯಾರಲೈಸ್ಡು. ಸೊ ಅವರು ಒಂದು ನಾಯಿನ ಸಾಕಿದ್ರು. ಸೊ ಆ ಹುಡುಗಿಯಲ್ಲಿ ಆದಂಥ ಚೇಂಜಸ್ ನಾಯಿ ಬಂದಮೇಲೆ ಆ ಒಂದು ಬೇಸ್ನಲ್ಲಿ ಇಟ್ಕೊಂಡು ಸ್ಟೋರಿ ಮಾಡಿದ್ದು ಸರ್. ಕತೆ ನಾನೇ ಬರೆದಿದ್ದು. ಜಸ್ಟ್ ಅದೊಂದು ಹ್ಯಾಂಡಿಕ್ಯಾಪ್ ಹುಡುಗಿದು ಒಂದು ಡಾಗ್ದು ಕನೆಕ್ಷನ್ ನೋಡಿದೆ. ಸೊ ಡೈಲಿ ಗ್ರೌಂಡಲ್ಲಿ ಆಟ ಆಡೋಕ್ಕೆ ಕರ್ಕೊಂಬರೋರು. ಸೊ ಅದು ಇದು ಇಷ್ಟ ಆಯಿತು ನನಗೆ. ಒಂದು ಫಿಸಿಕಲಿ ಕಾಲಿಲ್ದಿರೋ ಒಂದು ಹುಡುಗಿಗೂ ನಾಯಿಗೂ ಆ ಒಂದು ಪಾಯಿಂಟ್ ಇಷ್ಟ ಆಗಿ ಅದ್ರ ಮೇಲೆ ಕತೆ ಡೆವಲಪ್ ಮಾಡಿದೆ ಸರ್. ಡಾಗ್ ಆಲ್ಮೋಸ್ಟ್ ಸರ್ ಅಂದರೆ ಈಗ ಯೂಶಲಿ ಅದು ಜಸ್ಟ್ ಆ ಒಂದು ಬಾಂಡಿಂಗ್ ಏನಿರುತ್ತೆ ಯಾವಾಗಲೂ ಫ್ಯಾಮಿಲಿಗೆ ಅದೊಂಥರ ಪ್ರೊಟೆಕ್ಟರ್ ಥರ ಇದೆ. ಆ್ಯಂಡ್ ಅದಕ್ಕೂ ಒಂದು ಮನಸ್ಸಿದೆ ಅನ್ನೋ ತೋರಿಸೋ ಪ್ರಯತ್ನ ಪಟ್ಟಿದ್ದೀನಿ ಸರ್. ಯಾವುದೋ ಒಂದು ಸಿಚುವೇಶ್ನಲ್ಲಿ ಅದು ಸಾರಿ ಕೇಳಬೇಕು ಯಾರನ್ನೋ, ಅದು ಯಾವ ರೀತಿ ಕೇಳಿಸುತ್ತೆ ಅನ್ನೋದು ವಿಷುವಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅದು ಡಾಗ್ಗೂ ಅದು ಸಾರಿ ಕೇಳಬೇಕು, ಅದಕ್ಕೆ ಬಾಯಿಲ್ಲ. ಸೊ ಥ್ರೂ ಇಟ್ಸ್ ಆ್ಯಕ್ಷನ್ಸ್ ವಿತ್ ದ ಸಪೋರ್ಟ್ ಆಫ್ ದ ಡಾಗ್ಸ್ ಫೇವ್ರೆಟ್ ಪ್ರಕೃತಿ ಕೈಂಡ್ಲ ಯಾವ ರೀತಿ ಸಾರಿ ಹೇಳುತ್ತೆ, ಈ ರೀತಿ ಒಂದಷ್ಟು ಅಂಶಗಳಿದೆ ಸಿನಿಮಾನಲ್ಲಿ. ಆ್ಯಂಡ್ ಆಲ್ವೇಸ್ ಇಡೀ ಸಿನಿಮಾನಲ್ಲಿ ಆ್ಯಕ್ಚುಲಿ ಪಾಯಿಂಟ್ ಹೆಂಗೆ ಅಂದರೆ, ಇಡೀ ಸಿನಿಮಾನಲ್ಲಿ ನಾಯಿಗೆ ಆಸೆ ಇರುತ್ತೆ ಅವಳು ಎದ್ದು ಓಡಾಡಬೇಕು ಅನ್ನೋದು. ಸೊ ಈ ಒಂದು ಪಾಯಿಂಟು ಇಟ್ಟಿದ್ದೀನಿ ಸರ್ ಥ್ರೂಔಟ್. ಸರ್ ಮ್ಯೂಸಿಕ್ ಡೈರೆಕ್ಟರ್ ಅನಿಲ್ CJ ಅಂತ. ಈ ಹಿಂದೆ ಅವರು ಕಡಲ ತೀರದ ಭಾರ್ಗವ ಆ್ಯಂಡ್ ಸೌತ್ ಇಂಡಿಯನ್ ಹೀರೋ ಅಂತ ಮಾಡಿದರು. ಕೀರ್ತನ್ ಪೂಜಾರಿ ನಮ್ಮ DOP ಸರ್. ವಿಜಯಾನಂದ, ಒಂದು ಕತೆ ಹೇಳ ಆ್ಯಂಡ್ ರೀಸೆಂಟ್ ಕೆರೆಬೇಟೆ ಮಾಡಿದ್ದಾರೆ ಅವರು, ಧರಣಿ ಮಂಡಳ ಮಧ್ಯದೊಳಗೆ. ಸರ್ ಅಫ್ಕೋರ್ಸ್ ಇದೊಂದು ಮ್ಯೂಸಿಕಲ್ ಜರ್ನಿನೇ ಸರ್. 3 ಸಾಂಗ್ ಇದೆ ನಮ್ಮ ಸಿನಿಮಾನಲ್ಲಿ. ಆ್ಯಂಡ್ ಟೋಟಲಾಗಿ ನಾನು ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಥೀಮ್ ವೈಸ್ ಅಂತ ಮ್ಯೂಸಿಕ್ ಮಾಡಿಸಿ, ಸೊ ಇಡೀ ಸಿನಿಮಾನ ಒಂದು ಥೀಮ್, ನೀವು ಟ್ರೈಲರಲ್ಲೂ ಅಬ್ಸರ್ವ್ ಮಾಡಿರ್ಬೋದು, ಒಂದು 2-3 ಟ್ಯೂನ್ ರಿಪೀಟೆಡ್ ಆಗಿ ಬರುತ್ತೆ. ಸೊ ಇಡೀ ಸಿನಿಮಾ ಒಂದು ಮ್ಯೂಸಿಕಲ್ ಜರ್ನಿಯಾಗಿ ಹೋಗಬೇಕು ಅಂತಲೇ. ಟೈಟಲ್ ಸಾಂಗೇ ಇದೆ ಸರ್. ಯಾವ ಮನ ಮುರಳಿ ಕರೆಯಿತು ಅನ್ನೋ ಟೈಟಲ್ ಸಾಂಗು ಇದೆ. ಸೊ ಥ್ರೂಔಟ್ ಸಿನಿಮಾ ನಿಮಗೆ ಮ್ಯೂಸಿಕಲ್ಲಿ ಕೂಡ ಅದು ರಿಪೀಟೆಡ್ಲಿ ಹೋಗ್ತಾ ಇರುತ್ತೆ ಸರ್. ಮ್ಯೂಸಿಕಲ್ ಇಲ್ಲ ಸರ್, ಲಿರಿಕ್ಸ್ ಕಂಪ್ಲೀಟ್ಲಿ ಬೇರೆ. ಬರೀ ಆ ಲೈನ್ ಮಾತ್ರ ತೊಗೊಂಡಿದ್ದೀನಿ. ಗೋಪಾಲ್ ಕೃಷ್ಣ ಅಡಿಗರು ಸಾಹೇಬ್ರು ತೊಗೊಂಡಿದ್ದೀವಿ. ಬಟ್ ಫಸ್ಟ್ ಲೈನ್ ಮಾತ್ರ ಹುಕ್ ಲೈನ್ ಥರ ಬಿಟ್ಟರೆ ಲಿರಿಕ್ಸ್ ಎಲ್ಲ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರೋದು. ಸೊ 3 ಸಾಂಗೂ ಎಲ್ಲ ಅವರೇ ಬರೆದಿರೋದು ಸರ್. ಸಿಂಗರ್ಸ್ ಕೂಡ ಅಷ್ಟೇ. ಒಂದು ಹಾಡನ್ನು ಹರಿಚರಣ್ ಅಂತ ತಮಿಳ್ ಬೇಸ್ ಸಿಂಗರ್ ಹಾಡಿದ್ದಾರೆ. ಇನ್ನೊಂದು ಸತ್ಯಪ್ರಕಾಶ್ ಅಂತ, ಅವರು ಚೆನ್ನೈ ಬೇಸ್ ಸಿಂಗರು. ಅನುರಾಧ ಭಟ್ ಮೇಡಮು ಒಂದು ಹಾಡು ಹಾಡಿದ್ದಾರೆ ಸರ್. ಅಂದರೆ ಪೆಟ್ ಅಸೋಸಿಯೇಷನ್ ಸರ್. ಹೌದು ಸರ್, ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಮೋಷನ್ಸ್ ಎಲ್ಲ ಆ ರೀತಿನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಚಿಲ್ಡ್ರನ್ ಅಂದರೆ ಮಕ್ಕಳನ್ನ ಕರ್ಕೊಂಡ್ಬಂದು ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಇದು. ತುಂಬ ಪೆಟ್ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಒಂದು ಹನಿ ಕಣ್ಣೀರು ಹಾಕ್ಬಿಟ್ಟು ಹೋಗ್ತಾರೆ ಅನ್ನೋದು ನನ್ನ ಒಂದು ಬಿಲೀಫ್ ಸರ್. ಹಾಂ, ಥಿಯೇಟ್ರಲ್ಲ. ಹಾಂ ಹೌದು ಸರ್. ಬಿಡಲ್ಲ, ಗೊತ್ತಿಲ್ಲ ನನಗೆ. ಚಾರ್ಲಿನ್ ಪ್ರಮೋಷನ್ಸಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ಐ ಡೋಂಟ್ ನೋ. ಈಗಿರೋದು ಅವನೊಬ್ಬನೇ ಸರ್ ನಮಗೆ. ಅವನೇ ಕೇಂದ್ರ ಬಿಂದು ನಮ್ಮ ಸಿನಿಮಾಗೆ. ಈಸ್ ದ ಫೇಸ್ ಆಫ್ ಅವರ್ ಸಿನಿಮಾ. ಆ್ಯಕ್ಚುಲಿ ಮಗಳಿಗೋಸ್ಕರನೇ ಮಾಡಿದ್ದು ಸಿನಿಮಾ. ಕತೆ ಚೆನ್ನಾಗಿತ್ತು. ಮಗಳು ಇದ್ಲು, ಮಗು ಬೇಕಿತ್ತು ಕತೆಗೆ. ಸೊ ಹಾಕೊಂಡು ಮಾಡಿಬಿಡಿ ಅಂತೇಳಿ ನಾನೇ ಮಾಡಿಸಿದ್ದು. ಫಸ್ಟ್ ನನಗೆ ಕೊಟ್ಬಿಟ್ಟಿದ್ದೀರಾ. ಓಕೆ, ಸ್ವಲ್ಪ ನರ್ವಸು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳೋದಂದರೆ, ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ. 45 ಮಿನಿಟ್ಸ್ ಲೇಟ್ ಆಯಿತು. ಅದಕ್ಕೆ ಎಲ್ರಿಗೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಕಾರಣ ನಮ್ಮ ಆ್ಯಕ್ಟರ್ಸು, ಹೀರೋಯಿನ್ ಬರಲಿಲ್ಲ, ಅವರು ಬರಬೇಕಿತ್ತು.
ನಾವು 4 ಗಂಟೆ ಅಂತ ಹೇಳಿದ್ದೀವಿ. ಆ್ಯಕ್ಚುಲಿ 4 ಗಂಟೆ ಅಂದರೆ 4 ಗಂಟೆಗೆ ಇನ್ನೂ 15 ಮಿನಿಟ್ಸ್ ಅರ್ಲಿ ಬರಬೇಕಿತ್ತು. ಅವ್ರು ಯಾವ ಥರ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಕ್ವಶನ್ ಮಾಡಬೇಕು. ಇಲ್ಲ ಎಲ್ಲ ಹೋದ್ರೆ ಪಂಚಾಲಿಟಿ ಇಲ್ಲಾಂದರೆ ಯಾವ ಥರ ವರ್ಕೌಟ್ ಆಗುತ್ತೆ ಇದು? ಇನ್ನು ನಾನು ಕಾಯ್ಬೋದು, ಬೇರೆಯವ್ರು ನಂತರ ಇರೋರು ಕಾಯ್ಬೇಕಲ್ವಾ? ಅದು ಅವ್ರು ತಿಳ್ಕೊಬೇಕು. ಅದಕ್ಕೋಸ್ಕರ ಲೇಟ್ ಆಗಿದ್ದೀನಿ, ಬೇರೆ ಏನು ಉದ್ದೇಶ ಇಲ್ಲ. ಸಾರಿ, ಎಲ್ಲ ಕ್ಷಮಿಸ್ಬಿಡಿ ಮತ್ತೊಂದು ಸಲ. ಸೊ ಸಿನಿಮಾ ಚೆನ್ನಾಗಿತ್ತು, ನಡೀತಾ ಇತ್ತು ಜರ್ನಿ. ನಡಿಬೇಕಾದ್ರೆ ಲಾಸ್ಟ್ 10 ಡೇಸ್ ಶೂಟಿಂಗಲ್ಲಿ ಆಕ್ಸಿಡೆಂಟಲ್ಲಿ ಸಡನ್ನಾಗಿ ರಾಕಿ ತೀರ್ಕೊಂಡ್ಬಿಟ್ಟ. ತೀರ್ಕೊಂಡ ತಕ್ಷಣ ಶೂಟಿಂಗ್ ಸ್ಟಾಪ್. ಇದು ರಾಣ ತುಂಬ ಚಿಕ್ಕ ನಾಯಿ. ಅವನು ಆ ಸೈಜಿಗೆ ಬರೋವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಸಿನಿಮಾ ಲೇಟ್ ಆಗೋಕ್ಕೆ ರೀಸನ್ ಏನಾದರೂ ಇದ್ದರೆ ಅದೇ. ನಾವು ಅಷ್ಟು ದಪ್ಪ ಆಗೋವರೆಗೂ ಕಾಯ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೆ ಇವನ್ನ ಇಟ್ಕೊಂಡು. ಆಕ್ಸಿಡೆಂಟ್, ಟ್ರೈನರ್ ಏನೋ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೋಯ್ತಂತೆ. ಸ್ಕೂಲು ವ್ಯಾನು ರಿವರ್ಸ್ ತೆಗಿಬೇಕಾದ್ರೆ ಗುದ್ಬಿಟ್ಟಿದೆ. ಕೇಸೆಲ್ಲ ಆಗಿತ್ತು, ನಾನೇ ಕಂಪ್ಲೇಂಟ್ ಎಲ್ಲ ಮಾಡಿಸಿದ್ದೆ ಅಲ್ಲೇ ಸ್ಟೇಷನ್ಗೆ. ಆಮೇಲೆ ಏನಾಯಿತು, ಅವರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಆಮೇಲೆ ಇವನು ದೊಡ್ಡವನಾಗೋವರೆಗೂ ವೆಯ್ಟ್ ಮಾಡಿ, ಅದಕ್ಕೆ ನಾವು 2 ವರ್ಷ ಲೇಟ್ ಆಗೋಯ್ತು ಸಿನಿಮಾ. ಅದು ಆ್ಯಕ್ಚುಲಿ ಜನಕ್ಕೆ ಏನು ಅಂದ್ಕೊಂಡಿದ್ರೆ ಯಾಕೆ ಇಷ್ಟು ಲೇಟು ಅವ್ರಿಗೇನು ಗೊತ್ತಿಲ್ಲ ರೀಸನ್ನು. ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ, ಯಾರಿಗೂ ಹೇಳಿರಲಿಲ್ಲ. ರೀಸನ್ ಏನಂದರೆ ಏನಂತ ಹೇಳ್ತೀರಿ, ನಾಯಿ ಸತ್ತೋಯ್ತು ಅಂತ. ಈ ಸುಮ್ಮನೆ ಸೆಂಟಿಮೆಂಟು ಇಟ್ಕೊಂಡು ಏನೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇನ್ನು ವೆಯ್ಟ್ ಮಾಡಿ ಸುಮಾರು 1 ವರ್ಷ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ. 1 ವರ್ಷ ವೆಯ್ಟ್ ಮಾಡಿದ್ವಿ ಅವನಿಗೋಸ್ಕರ. ಸೊ ದೊಡ್ಡವನಾದ, ಸಿನಿಮಾ ಮುಗೀತು. ಸೊ ಅದೊಂದು ಸ್ಪೆಷಲ್ ಅಂದರೆ ಅದಕ್ಕೆ ಇವನ್ನ ಇಟ್ಕೊಂಡೇ ನಾವು ಲಾಂಚ್ ಮಾಡಿದ್ವಿ, ಬೇರೆ ಯಾರನ್ನೂ ಕರೆಸಲೇ ಇಲ್ಲ ನಾವು. ಸರ್ ಚೆನ್ನಾಗಿದೆ ಸರ್, ಎಮೋಷ್ನಲ್ ಜರ್ನಿ. ಜನಕ್ಕೆ ಟಚ್ ಆಗುತ್ತೆ. ಯಾರು ಪ್ರಾಣಿ ಪ್ರಿಯರು ಯಾರಿದ್ದಾರೆ ನೋಡಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಾಯಿ. ಆಮೇಲೆ ಇದಕ್ಕಿಂತ ಲಾಯಲ್ ಪ್ರಾಣಿ ಭೂಮಿ ಮೇಲೆ ಯಾರೂ ಇಲ್ಲ. ನಮ್ಮ ಮನುಷ್ಯರೇ ಇಲ್ಲ ಲಾಯಲ್ ಆಗಿ. ನಾವು ಹೇಳ್ಬೇಕಲ್ಲ, ಏನು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ. ಮನುಷ್ಯರೇ ಇಲ್ಲ ಲಾಯಲ್, ಅಷ್ಟೊಂದು ಲಾಯಲ್ ಪ್ರಾಣಿ ಅದು. ತುಂಬ ಚೆನ್ನಾಗಿದೆ, ಎಮೋಷ್ನಲ್ ಕನೆಕ್ಟ್ ಆಗುತ್ತೆ. ಕಾಸ್ಟ್ಲಿ ಇಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕಂತಾನೆ ಅವರಿದ್ದರು, ರಘು ಅಂತ. ಅವ್ರು ಮೇಂಟೈನ್ ಮಾಡ್ತಾಯಿದ್ರು. ತುಂಬ ಕಷ್ಟ, ನಾವುಗಳು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದನ್ನು ಮೇಂಟೈನ್ ಮಾಡೋ ಸ್ಪೆಷಲಿಸ್ಟ್ಗಳಿದ್ರೇ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಅದು ಚಿಕ್ಕದು, ಅದು ಇನ್ನೂ ದೊಡ್ಡದಲ್ಲ ನಾಯಿ. ಇದು ಇನ್ನೊಂದು 2 ವರ್ಷ ಇರ್ಬೋದು ಅಷ್ಟೇ ಅದಕ್ಕೆ. ಸರ್ ಇದು ಸೆಂಟಿಮೆಂಟ್ ಮೂವಿ, ಸೆಂಟಿಮೆಂಟ್ ಡ್ರಾಮಾ, ಸಸ್ಪೆನ್ಸ್ ಇದೆ, ಸೆಂಟಿಮೆಂಟ್. ಮಗು ಮತ್ತು ನಾಯಿ ಫ್ಯಾಮಿಲಿಗೆ ಅಟ್ಯಾಚ್ ಆದರೆ ಹೆಂಗಿರುತ್ತೆ ನಾಯಿ ಅಂತ ಹೇಳ್ಬಿಟ್ಟು ಒಂದು ಪ್ರೀತಿ ವಿಶ್ವಾಸ ತೋರಿಸಿದ್ವಿ ಅಷ್ಟೇ. ಸರ್ ಇಲ್ಲ, ಆ್ಯಕ್ಚುಲಿ ನಾನು ಕಿಕ್ ಬಾಕ್ಸಿಂಗಲ್ಲಿ ಪೀಕಲ್ಲಿ ಇದ್ದೆ. ನಾನು ಒಂದು ಟೈಮಲ್ಲಿ 2019 ನಾನು ವರ್ಲ್ಡ್ ಕಪ್ ಮೆಡಲ್ ವಿನ್ನರ್. ಅಲ್ಲಿ ನಾನು ಏನು ಸಾಧಿಸ್ಬೇಕು ಅದೇ ಎಂಡು, ಅಲ್ಲಿ ಮಾಡಿ ಸಾಧಿಸ್ಬಿಟ್ಟಿದ್ದೆ. ನನಗಿನ್ನು ಪ್ರೊಫೆಷ್ನಲ್ ಕಂಟಿನ್ಯೂ ಆಗೋಣ ಏನು ನೆಸೆಸರಿ ಇಲ್ಲ, ಬೇರೆ ಏನಾದರೂ ಮಾಡಬೇಕಿತ್ತು. ಸೊ ಅಫ್ಕೋರ್ಸ್ ಸಿನಿಮಾ ಟ್ರೈ ಮಾಡೋಣ ಅಂತ ಬಂದೆ. ಸರ್ ಖಂಡಿತ ಮಾಡ್ತೀನಿ. ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ, ಹಳಬ್ರನ್ನ ಯಾರನ್ನೂ ಹಾಕೊಳ್ಳಲ್ಲ. ಹೊಸಬ್ರು ಯಾರಾದರೂ ಚೆನ್ನಾಗಿ ಒಳ್ಳೆ ಫೈಟರ್ ಇದ್ದರೆ ನಾನು ತೋರಿಸಿ ಹೊಸಬ್ರನ್ನೇ ಹಾಕೊತೀನಿ. ನನಗೆ ಲಾಸ್ ಆದರೂ ಚಿಂತೆ ಇಲ್ಲ. ಕನ್ನಡ ಸಿನಿಮಾನೇ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ. ಹಳಬ್ರು ವರ್ತಿಲ್ಲ. ಆನೆಸ್ಟ್ ಆಗಿ ನಾನು ಯಾರಿಗೂ ಬೈತಿಲ್ಲ, ಯಾವ ಹೀರೋಗೆ ಏನು ಮಾತಾಡ್ತಿಲ್ಲ. ರೀಸನ್ ಏನಂದರೆ ಸರ್, ನಾಯಿ ಥರ ಮನೆ ಬಾಗಿಲು ಕಾದ್ಬಿಟ್ಟಿದ್ದೀನಿ ಎಲ್ಲ ದೊಡ್ಡ ಹೀರೋಗಳ್ಗೆ. ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ. ಸರ್ ಯಾವನಿಗೆ ಬೇಕು ಸರ್ ಇದು? ಮಾಡೋದು ಸಿನಿಮಾ ಮಾಡಿದ್ದೀವಿ. ನೀವೇ ಯೋಚನೆ ಮಾಡಿ, ಯಾರಿಗಾದ್ರೂ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಸೆಲೆಬ್ರಿಟಿ ಯಾರೋ, ನಾನು ಯಾರನ್ನ ಹೆಸರು ಇಟ್ಟು ಇದು ಮಾಡ್ತಿಲ್ಲ, ಯಾವ ಅಭಿಮಾನಿಗಳು ಆಮೇಲೆ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಬೇಡಿ. ಜಸ್ಟ್ ಸಿಂಪಲ್ಲಾಗಿ ಮೈಕ್ ಕೊಟ್ಟರೆ ಮಾತಾಡಿದ್ರೆ ಕನ್ನಡ ಬಗ್ಗೆ ಇಷ್ಟು ಉದ್ದ ಪಾಠ ಮಾಡ್ತಾರೆ. ಈ ಕನ್ನಡ ಸಿನಿಮಾ, ಕನ್ನಡ ಬೆಳಿಬೇಕು, ಕನ್ನಡ ಹಂಗೆ, ಕನ್ನಡನ ಯಾರು ನೋಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಕನ್ನಡ ಬೆಳೀಲಿ ಅಂತಾರೆ. ಕರೆಕ್ಟ್ ಅಲ್ವಾ ಸರ್? ಅದೇ ಕನ್ನಡ ಸಿನಿಮಾ ಮಾಡಿದ್ದೀನಪ್ಪ, ಬಂದರು ಸಪೋರ್ಟ್ ಮಾಡ್ರಪ್ಪ ಅಂತ ಕೇಳಿದ್ರೆ ಯಾರೂ ಬರಲ್ವಲ್ಲ ಸರ್, ಯಾರು ಬರಲ್ಲ. ಅವ್ರೇನು ಅಂದರೆ, ನಾನು ನೋಡಿರೋ ಪ್ರಕಾರ, ನಾನು ಹೊಸಬ ಇಂಡಸ್ಟ್ರಿಗೆ, ನಾನು ನೋಡಿರೋ ಪ್ರಕಾರ ಯಾವ ಹೀರೋ ಹೇಳಿ ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ದಾರೆ? ನೀವು ನನಗೆ ಹೇಳಿ ಸರ್. ಒಬ್ಬರು ಸಪೋರ್ಟ್ ಮಾಡಿದ್ದಾರೆ ಯಾರಾದರೂ? ಮಾಡಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಬೆನಿಫಿಟ್ ಇದ್ದರೆ ಮಾತ್ರ ಬಂದು ಮಾಡ್ತಾರೆ. ಅವ್ರವರೇ ಏನಾದರೂ ಒಂದು ಪ್ರಾಫಿಟ್ ಇರ್ಬೇಕು ಅವ್ರಿಗೆ, ಅವಾಗಲೇ ಬರ್ತಾರೆ. ಇಲ್ಲಾಂದರೆ ಮೈಕಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಎಲ್ಲೋ ಒಂದು ಕಡೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಹಂಗಾಗ್ಬೇಕಪ್ಪ ಅಂತಾರೆ.
ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ನಾವು ನಮಗೆ ರಾಣ ನಾಯಿನೇ ಬಾಸ್, ನಾಯಿನೇ ಇಟ್ಕೊಂಡೇ ನಾವು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಏನಂದರೆ ಲೂಸ್ ಮಾದ ಯೋಗಿ ಅವರು ನಮಗೆ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ. ಇದಕ್ಕೆ ಮುಹೂರ್ತಕ್ಕೆಲ್ಲ ಬಂದಿದ್ದರು. ನಾವು ಅದು ಅಲ್ಲದೆ ಉಮಾಪತಿ ಶ್ರೀನಿವಾಸ್ ಗೌಡ ಅಣ್ಣ ಅವರು ಕೂಡ ನಮ್ಮ ಬ್ಯಾಕ್ಗ್ರೌಂಡೇ. ಅವ್ರು ಯಾವಾಗ ಕರೆದ್ರು ನಮಗೆ ಇಲ್ಲ ಅಂತ ಹೇಳಿಲ್ಲ, ಬಂದಿದ್ದಾರೆ. ಇವರಿಬ್ಬರನ್ನ ಬಿಟ್ಟರೆ ಬೇರೆ ನಾನು ಹೇಳ್ತೀನಿ ನೋಡಿ, ಎಲ್ಲ ಸ್ವಾರ್ಥಿಗಳು ಸರ್. ಅವ್ರು ನೋಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ, ಬೇರೆ ಯಾರಿಗೂ ಸಪೋರ್ಟ್ ಮಾಡಲ್ಲ. ಕೇಳಿದ್ರೆ ಯಾಕೆ ಮಾಡಬೇಕು ಅಂತಾರೆ, ಇಲ್ಲ ಇನ್ನೊಂದು ವರ್ಷನಲ್ಲಿ ನೋಡಿದ್ರೆ ಕನ್ನಡ ಬೆಳಿಬೇಕರಪ್ಪ, ಕನ್ನಡ ಬೆಳೆಸಿರಪ್ಪ, ಇನ್ನೊಂದು ವರ್ಷ ನಿಂಗೆ ಈಗ ಸ್ಟ್ರೈಟ್ ಆಗಿ ಹೋದ್ರೆ ಅದೇ ಕನ್ನಡ ಸಿನಿಮಾ ಮಾಡಿನಂದ್ರೆ ಯಾವನು ಬರಲ್ಲ ಸರ್, ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ವಿಜಯ್ ಸಿನಿಮಾಸ್ ಡಿಸ್ಟ್ರಿಬ್ಯೂಷನ್ ಒಂದು 60-65 ಥಿಯೇಟರ್ ಇರ್ಬೋದಾ ಸರ್? 60-65 ಸರ್ ಬಂದಿದ್ದಾರೆ. ವಿಜಯ್ ಅವರು ಇದ್ದಾರೆ ಸರ್, ಬನ್ನಿ ವಿಜಯ್ ಸರ್, ಸ್ಟೇಜ್ ಮೇಲೆ ಬನ್ನಿ. ಸೊ ಇದು ವರ್ಷನ್ ಸರ್. ನಾನು ಇನ್ನೊಂದು ಸಿನಿಮಾ ನಂದು ರಿಲೀಸ್ಗೆ ರೆಡಿ ಇದೆ, ಅದು ಕಂಪ್ಲೀಟ್ ಮಾಡಿದ್ದೀನಿ ಆಲ್ರೆಡಿ. ಹೆಸರಿಟ್ಟಿಲ್ಲ ಇನ್ನೂ, ಎಲ್ಲ ಕಂಪ್ಲೀಟ್ ಆಗಿದೆ. ಮೂವಿನೇ ಕಂಪ್ಲೀಟು, ಅನೌನ್ಸ್ ಮಾಡ್ಕೋತೀನಿ, ನೆಕ್ಸ್ಟ್ ಮಂತ್ ಮಾಡ್ಕೋತೀನಿ. ಅದಾದಮೇಲೆ ಇನ್ನೊಂದಿದೆ, ಅದನ್ನು ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲ ಅದು ಅನೌನ್ಸ್ ಮಾಡಿಲ್ಲ. ಇಲ್ಲ ಅದು ಕ್ರೈಮ್ ಥ್ರಿಲ್ಲರ್ ಮೂವಿ. ಸೆಕೆಂಡ್ ಮೂವಿ ಬಂದು ಕ್ರೈಮ್ ಥ್ರಿಲ್ಲರ್ ಮೂವಿ, ಅದನ್ನು ರೆಡಿ ಮಾಡಿದ್ದೀನಿ. ಇನ್ನೊಂದು ಕಮರ್ಷಿಯಲ್, ಅದನ್ನು ರೆಡಿ ಮಾಡಿದ್ದೀನಿ. ಬಟ್ ವಿಷಯ ಏನಂದರೆ ಎಲ್ಲರೂ ಹೊಸಬ್ರೆ, ನಾನು ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ. ಹಳಬ್ರನ್ನ ಯಾವುದೇ ಕಾರಣಕ್ಕೂ ನನಗೆ ಲಾಸ್ ಆದರೂ ಚಿಂತಿಲ್ಲ, ನಾನು ಹಳಬ್ರನ್ನ ಹಾಕೊಂಡು ಮಾಡಲ್ಲ. ಯಾಕಂದರೆ ಹಳಬ್ರು ನಮ್ಮ ಮನೆಗೆ ಹೋಗಿ ನಮಗೆ ಸಿನಿಮಾ ಹಿಂಗೆ ಮಾಡಿದ್ವಿ ಬನ್ನಿರಿ ನಮ್ಗೆ ಚೂರು ಹೆಲ್ಪ್ ಮಾಡಿ ಅಂದರೆ ಯಾರೂ ಬಂದಿಲ್ಲ. ಸೊ ಅವ್ರು ನೆಸಸರಿ ನನಗಿಲ್ಲ. ನಾವೆಲ್ಲ ಯಾವುದೇ ಸಿನಿಮಾ ಮಾಡಿದ್ರು ಹೊಸಬ್ರನ್ನ ಕಂಡೇ ಸಿನಿಮಾ ಮಾಡೋದು. ಕನ್ನಡನೇ ಬೆಳೆಸೋದು, ಕನ್ನಡ ಸಿನಿಮಾ ಮಾತ್ರ ಮಾಡೋದು. ಕೇಳಿಸ್ಲಿಲ್ಲ ಸರ್. ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಅಡ್ವೊಕೇಟು. ರಿಯಲ್ ಎಸ್ಟೇಟ್ ಮಾಡ್ತೀನಿ, ನನ್ನ ಜಿಮ್ಗಳಿದ್ದಾವೆ. ನಾನು ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ. ಹೌದು ಸರ್, ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಜಿಮ್ಗಳೆಲ್ಲ ಇದ್ದಾವೆ. ರಿಯಲ್ ಎಸ್ಟೇಟ್ ನಮ್ಮ ಬಿಸ್ನೆಸ್ಸು ಸರ್. ಬೆಂಗಳೂರೇ, ಬೊಮ್ಮನಹಳ್ಳಿ ನಮ್ಮನೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ನನ್ನ ಸ್ನೇಹಿತರಿಗೂ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಶರಣಪ್ಪ